ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ತ್ರಿಷಾ ರಮೇಶ್. ಇವತ್ತು ನಮ್ಮ ಜೊತೆಗೆ ಒಬ್ರು ವಿಶೇಷವಾದಂತ ವ್ಯಕ್ತಿ ಇದ್ದಾರೆ. ಅವ್ರು ಯಾರು ಅಂತ ಅಂದ್ರೆ, ಎಲ್ರು ತೆರೆ ಮುಂದೆ ಕಾಣಿಸ್ಕೊಳೋರನ್ನ ನಾವು ಮಾತಾಡಿಸ್ತೀವಿ, ಅವರ ಕೆಲಸಗಳನ್ನ ಗುರುತು ಹಿಡಿತೀವಿ. ಆದ್ರೆ ತೆರೆ ಹಿಂದೆ ಅದೆಷ್ಟೋ ಕಾಣದ ಕೈಗಳು ಕೆಲಸ ನಿರ್ವಹಿಸ್ತಿರ್ತವೆ. ಒಂದು ಸಿನಿಮಾ ರಿಲೀಸ್ ಆಗ್ಬೇಕು ಅಂದ್ರೆ, ಒಂದು ಸಿನಿಮಾ ಚೆನ್ನಾಗ್ ಬರ್ಬೇಕು ಅಂದ್ರೆ ಬರೀ ತೆರೆ ಮುಂದೆ ಇದ್ರೆ ಸಾಕಾಗಲ್ಲ, ತೆರೆ ಹಿಂದೆನೂ ಸಾಕಷ್ಟು ಜನ ಅವರ ಶ್ರಮವನ್ನ ನೀಡಿರ್ತಾರೆ. ಅಂತಹ ವ್ಯಕ್ತಿ ನಮ್ ಜೊತೆಗಿದ್ದಾರೆ. ಅವ್ರು ಯಾರು ಅಂದ್ರೆ ಲೈನ್ ಪ್ರೊಡ್ಯೂಸರ್, ರಕ್ಕಸಪುರದಳು ಸಿನಿಮಾದ ಲೈನ್ ಪ್ರೊಡ್ಯೂಸರ್ ಆಗಿರುವಂತಹ ನರಸಿಂಹ ಸರ್ ನಮ್ ಜೊತೆಗಿದ್ದಾರೆ. ಬನ್ನಿ ಇವತ್ತು ಮಾತಾಡ್ಸೋಣ, ಅವರ ಸಿನಿಮಾ ಅನುಭವದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ರಕ್ಕಸಪುರದಳು ಸಿನಿಮಾ ರಿಲೀಸ್ಗೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಆ ಸಿನಿಮಾದ ಅನುಭವವನ್ನ ನಮ್ ಜೊತೆ ಹಂಚ್ಕೊಳೋದಾದ್ರೆ. ಮೇಡಮ್, ಅದು ಆಕ್ಚುಲಿ ನಿರ್ದೇಶಕರು ಮತ್ತೆ ನಿರ್ಮಾಪಕರದು ಇಬ್ಬರದು ಒಂದು ಕನಸು. ರವಿವರ್ಮ ಸರ್ ಎಸ್ ಎ ಲೆಜೆಂಡ್. ಇವತ್ತಿನ ದಿವಸ ಸಾಕಷ್ಟು ಸಿನಿಮಾಗಳಲ್ಲಿ ಸಾಹಸ ನಿರ್ದೇಶಕರಾಗಿ ಬೇರೆ ಭಾಷೆಗಳಲ್ಲೂ ಒಳ್ಳೆ ಹೆಸರು ಮಾಡಿದಂಥ ಒಬ್ಬ. ಅವರು ಒಂದು ಪ್ರೊಡಕ್ಷನಲ್ಲಿ ನಾವಿದ್ದೀವಿ ಅಂದ್ರೆ ನಾವೊಂದು ಸಾಕಷ್ಟು ಹಳೆ ಒಂದು 20-25 ವರ್ಷಗಳಿಂದ ನಮ್ಮಲ್ಲಿ ಒಂದು ಬಾಂಧವ್ಯ ಅಂತ. ಅವರು ಒಂದು ಫಸ್ಟ್ ಟೈಮ್ ಒಂದು ಕನ್ನಡದಲ್ಲಿ ಅವ್ರು ಮಾಡಬೇಕು ಅಂತಂದ್ರೆ ಯಾವ ಭಾಷೆ ಬೇಕಾದ್ರೂ ಮಾಡ್ಬೋದಿತ್ತು, ಬಟ್ ಇಲ್ಲೇ ಮಾಡಬೇಕು, ಕನ್ನಡದಲ್ಲೇ ಮಾಡಬೇಕು, ನನ್ನ ತಂತ್ರಜ್ಞಾನ ಇಟ್ಕೊಂಡು ಮಾಡಬೇಕು ಅಂತಂದಾಗ ನಮ್ಗಳೆಲ್ಲ ಇದೊಂದು ಪ್ರಾಜೆಕ್ಟ್ ಬಂದಾಗ, ರವಿ ಅಂತ ಹೇಳ್ಬಿಟ್ಟು ಹೊಸಬರು. ಆ್ಯಕ್ಚುಲಿ ನಮ್ಮ ಪ್ರೇಮ್ ಸರ್ ಹತ್ರ ಅವರು ಅಸೋಸಿಯೇಟ್ ಡೈರೆಕ್ಟ್ ಆಗಿ ಸಾಕಷ್ಟು ಸಿನಿಮಾಗಳು ಅವ್ರು ಮಾಡಿದರು. ಆ ಒಂದು ಅನುಭವ ಇಟ್ಕೊಂಡು ಅವರು ಒಂದು ಕತೆ ಮಾಡಿದಾಗ, ಅವರು ರಾಜ್ವಿ ಶೆಟ್ಟಿ ಸರ್ ಹತ್ರ ಕತೆ ಹೇಳಿ ಅವ್ರ ಹತ್ರ ಒಂದು ಡೇಟ್ ಅಪ್ರೂವಲ್ ತಗೊಂಡು ಬಂದು ಆಮೇಲೆ ರವಿವರ್ಮ ಸರ್ಗೆ ಹೇಳಿದಾಗ ಅವರು ಒಂದ್ಸತಿ ಏನು ಮಾಡೋಣ, ಬಡ್ಜೆಟ್ ಏನಾಗ್ಬೋದು ಅದೆಲ್ಲ ಅವರು ಮಾತಾಡ್ಕೊಂಡಿದ್ದಾರೆ. ಮಾತಾಡ್ಕೊಂಡಾದ್ಮೇಲೆ ಟೆಕ್ನಿಕಲ್ ಟೀಮ್ ಯಾರು ಬೇಕು ಅಂತಂದಾಗ ಅವ್ರಿಗೆ, ಯಾಕಂದರೆ ಅವರೆಲ್ಲ ನಾವು ಆತ್ಮೀಯರೇ. ನನಗೆ ಮೋಹನ್ ಬಿ ಕೆರೆ ಆರ್ಟ್ ಡೈರೆಕ್ಟರ್ ಬೇಕು, ಎಡಿಟರ್ ಕೆ ಎಂ ಪ್ರಕಾಶ್ ಅವ್ರು ಬೇಕು, ನನಗೆ ಅರ್ಜುನ್ ಜನಿಯಾ ಮ್ಯೂಸಿಕ್ ಅವ್ರು ಬೇಕು, ನರಸಿಂಹ ಅವರೇ ಬೇಕು ನನಗೆ ಒಂದು ಇನ್ಚಾರ್ಜ್ ಆಗಿ ಮ್ಯಾನೇಜರ್ ಆಗಿ. ಈ ಥರದ್ದು ಒಂದು ಡಿಸ್ಕಷನ್ ಆಯಿತು. ಅವರು ಅಂತಂದ್ರೆ ನಾವು 24 ಗಂಟೆ ನಾವು ರೆಡಿ ಇದ್ದೀವಿ ಅನ್ನೋದು ಒಂದಾದರೆ, ಹೊಸದಾಗಿ ಏನೋ ಹೊಸ ಕನಸು ಕಟ್ಕೊಂಡು ಬಂದಿದ್ದಾರೆ ನಮ್ಮ ರವಿ ಸಾರಂಗ್ ಅಂತ ಹೊಸ ಹುಡುಗ. ಒಂದು ಒಳ್ಳೆ ಥೀಮ್ ಇಟ್ಕೊಂಡು ಬಂದಿದ್ದಾನೆ. ಅದಕ್ಕೇನೋ ಒಂದು ನಮ್ಮ ಸಪೋರ್ಟ್ ಅನ್ನೋದು ಬೇಕಲ್ಲ. ಆ ಸಪೋರ್ಟ್ಗೋಸ್ಕರ ನಾವು ಅವ್ರ ಜೊತೆಗೆ ಸೇರಿಕೊಂಡು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಯಿತು ನಮಗೆ. ಓಕೆ, ರಕ್ಕಸಪುರದಳು ಟೈಟಲ್ ಕೇಳಿದ ತಕ್ಷಣ ಎಲ್ರಿಗೂ ಏನಪ್ಪಾ ಇದು, ಯಾರು ರಕ್ಕಸ, ಯಾವ ಪುರದ ಬಗ್ಗೆ ಇವ್ರು ಹೇಳಕ್ ಹೊರಟಿದ್ದಾರೆ ಅಂತ ಸರ್ವೇ ಸಾಮಾನ್ಯವಾಗಿ ಅನ್ಸುತ್ತೆ. ಟ್ರೇಲರ್ ನೋಡಿದಾಗ ನಮಗೂ ಹಾಗನ್ನಿಸ್ತು. ಫಾರ್ ದಿ ಫಸ್ಟ್ ಟೈಮ್ ಅನ್ಸುತ್ತೆ ರಾಜ್ ಸರ್ ಪೊಲೀಸ್ ಗೆಟಪ್ ಅಲ್ಲಿ ಕಾಣಿಸ್ಕೊಂತಾ ಇದ್ದಾರೆ ಈ ಸಿನಿಮಾ ಮೂಲಕ. ಆಕ್ಚುಲಿ ಅವರ ಋಷಭ ವಾಹನ ಇರ್ಬೋದು, ಸೂಫ್ರಮ್ ಸೋ ಇರ್ಬೋದು, ಇತ್ತೀಚೆಗೆ ಬಿಡುಗಡೆಗೊಂಡಿದ್ದಂಥದ್ದು, ಹಾಗೆ ಒಂದು ಮುಟ್ಟೆಯ ಕತೆ ಇರ್ಬೋದು, ಅಂತಹ ಸಿನಿಮಾ. ಅವನ ಕೆಲವೊಂದು ಚಾರ್ಲಿಲೆಲ್ಲ ಒಂದು ಡಾಕ್ಟರ್ ಪಾತ್ರ, ಎಲ್ಲಾ ಪಾತ್ರಗಳನ್ನು ಮಾಡಿದ್ದಾರೆ. ಫಾರ್ ದಿ ಫಸ್ಟ್ ಟೈಮ್ ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಂತಾ ಇದ್ದಾರೆ. ಸರ್, ಹೇಗಿತ್ತು ಸರ್ ಅವ್ರ ಜೊತೆ ಕೆಲಸ ಮಾಡಿದ್ದು? ಮೇಡಮ್, ಅವರು ಸಾಕಷ್ಟು ಆಲ್ರೆಡಿ ಕ್ಲಿಯರೆನ್ಸ್ ಕೊಟ್ಟು ಬಂದಂತ ಕಲಾವಿದರು. ಹೌದು, ಅವರು ನಂತರ ಕನ್ನಡ ಇಂಡಸ್ಟ್ರಿ ವಿಕಿಪೀಡಿಯಾ ಅಂದ್ರೆ ತಪ್ಪಾಗಲ್ಲ. ಎಲ್ಲಾ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಿದೆ, ಎಲ್ಲಾ ಡಿಪಾರ್ಟ್ಮೆಂಟ್ ಗೊತ್ತಿದೆ, ಪ್ರೊಡಕ್ಷನ್ ಮಾಡಿರೋ ಗೊತ್ತಿದೆ, ಆಕ್ಟಿಂಗ್ ವೈಸ್ ಅಲ್ಲಿ ಅವರೆಲ್ಲ ಪಾತ್ರಗಳು ಚೂಸ್ ಮಾಡ್ಕೊಂಡ್ ಬರ್ತಾರೆ. ಇವತ್ತಿನ ದಿವಸ ಸಾಕಷ್ಟು ಕಲಾವಿದರಾಗಿ ಬರ್ಬೇಕಂದ್ರೆ ನಾನಾ ವೆರೈಟಿ ಆಗಿ ಬರ್ತಾರೆ. ಅವ್ರು ಏನಿಲ್ಲ, ಇದ್ದಂತ ಸಾಮಾನ್ಯ ವ್ಯಕ್ತಿ ಏನಿತ್ತು ಅದೇ ರೀತಿನೇ ಜರ್ನಿ ಮಾಡ್ತಾ ಇದ್ದಾರೆ, ಮುಂದಕ್ಕೆ ಅದೇ ರೀತಿನೇ ಜರ್ನಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಅವರು ಸೆಟ್ಗಳಲ್ಲಿ ಆಕ್ಚುಲಿ ಎಲ್ಲರ ಹತ್ರ ಫ್ರೆಂಡ್ಲಿ ಇರ್ತಾರೆ. ಬಟ್ ನನಗೆ ಗೊತ್ತಿದೆ ಹಿಂದೆಗಡೆ ಅವ್ರಿಗೊಂದು ಅನುಭವ ಇದೆ. ಆ ಅನುಭವನ ಯಾವತ್ತಿಗೂ ಇನ್ನೊಬ್ರಿಗೆ ಅಡ್ವೈಸ್ ಆಗಿ ಅದನ್ನೊಂದು ಕಂಡೀಷನ್ ಆಗಿ ಹಿಂಗೆ ಆಗ್ಬೇಕಂತ ಯಾವತ್ತೂ ಹೊಸ ನಿರ್ದೇಶಕರಿದ್ರು. ಅವ್ರಿಗೆ ಹೇಳ್ಬೋದಿತ್ತು, ಬಟ್ ಅವ್ರಿಗೆ ಅವರು ಕನಸು ಅಂತಿರೋದನ್ನ ಅದನ್ನು ನಾನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಅಷ್ಟು ಸಪೋರ್ಟಿವ್ ಆಗಿ, ನೀನು ಇಲ್ಲಿ ಬೀಳು ಅಂತ ಹೇಳ್ಬಿಡ್ತೀನಿ, ಅಲ್ಲೆದ್ದೋಳು ಅಂತ ಹೇಳಿದ್ರೆ ಅಲ್ಲೆದ್ದೋಳ್ತೀನಿ, ಈ ಕಾಸ್ಟ್ಯೂಮ್ ಹಾಕೋಬೇಕು, ಇದು ಹಾಕೋಬೇಕು. ನಮಗೆ ಅದು ಒಂದು ಆ ಪೊಲೀಸ್ ಕ್ಯಾರೆಕ್ಟರ್ ಹಾಕೊಂಡು ಒಂದು ಕಿರೀಟ್ ಹಾಕೊಂಡು ಒಂದು ಸನ್ನಿವೇಶ ಅದಷ್ಟೇ, ಒಂದು ಮಾತಾಡೋದು. ಬಟ್ ಅದಕ್ಕೂ ಸಹ ಅವ್ರಿಗೆ ಕ್ವಶನ್ ಮಾರ್ಕ್ ಹಾಕಿಲ್ಲ ಯಾವತ್ತು. ಇದು ಆ್ಯಕ್ಚುಲಿ ನಮ್ಮ ಹೊಸ ನಿರ್ದೇಶಕರಿಗೆ ಅದು ಸಪೋರ್ಟಿವ್. ಯಾಕಂದ್ರೆ ತುಂಬ ಸಪೋರ್ಟಿವ್ ವ್ಯಕ್ತಿ ಮೇಡಮ್. ಆ್ಯಕ್ಚುಲಿ ಸ್ನೇಹಜೀವಿ ಅಂತ ಹೇಳ್ಬೋದು. ಅದು ಯಾರೇ ನೀವು ಪರಿಚಯ ಆದರೂ ಕೂಡ ಜಸ್ಟ್ ಒಂದು ದಿವಸ ಆಯ್ ಸರ್ ಅಂತಂದ್ರಿ, ಸೆಕೆಂಡ್ ದಿವಸ ನೀವು ಆಯ್ ಅನ್ನೋದು ಬೇಕಾಗಿಲ್ಲ, ಅವರೇ ಕರೆದ್ಬಿಟ್ಟು ನಿಮ್ಮನ್ನ ಆಯ್ ಅಂತಾರೆ. ಅಷ್ಟು ನೋಟೆಡ್ ಮಾಡ್ಕೊಳ್ಳೋ ಅಂಥ ವ್ಯಕ್ತಿ. ಅಂತ ಕಲಾವಿದರು ನಮ್ಗೆ ಬೇಕು. ನಮ್ಗೆ ಸಿಕ್ಕಿರೋದು ನಮ್ಗೆ ಲಕ್ ಅನ್ಕೋಬೇಕಷ್ಟೇ. ಓಕೆ ಸರ್, ಇಲ್ಲಿವರೆಗೂ ಎಷ್ಟು ಸಿನಿಮಾಗಳ ಕೆಲಸ ಮಾಡಿದ್ದೀರಾ ಸರ್ ಕನ್ನಡ ಚಿತ್ರರಂಗದಲ್ಲಿ? ಓ
ಮೇಡಮ್ ಅದು ಹೆಚ್ಚು ಕಮ್ಮಿ ಒಂದು 85 ಸಿನಿಮಾ ಆಗಿರ್ಬೋದು ಮೇಡಮ್ ನನಗೆ. ಸರ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಮುಂದೆ ನಾವೇನು ಅಲ್ಲ ಸರ್. ಆಕ್ಚುಲಿ ನಾವು ಅಷ್ಟು ಸಿನಿಮಾಗಳು ನೋಡಿದೀವ ಅಂತ ಯೋಚನೆ ಮಾಡ್ತಾ ಇದೀವಿ. ನಾವು 80 ಅದೇ ನೋಡಿರ್ತೀವಿ, ಆದ್ರೂ ಕೂಡ ನಿಮ್ಮ ಎಕ್ಸ್ಪೀರಿಯನ್ಸ್ ಮುಂದೆ ನಾವು ಸಿನಿಮಾ ನೋಡೋದು ಬೇರೆ, ಆ ಸಿನಿಮಾದ ಜೊತೆ ಜೀವಿಸೋದು ಬೇರೆ ಅಲ್ವಾ ಸರ್? ಯಾಕಂದ್ರೆ ಇಡೀ ಜರ್ನಿ ನಾವು 3 ಗಂಟೆ ಸಿನಿಮಾ ನೋಡ್ತೀವಿ, ಆ 3 ಗಂಟೆಗೆ ನೀವು ಇಡೀ ಒಂದು 100 ದಿನ 200 ದಿನ ಒಂದಷ್ಟು ದಿನ ಜರ್ನಿ ಮಾಡಿರ್ತೀರಾ, ಎಲ್ಲೆಲ್ಲೋ ಹೋಗಿರ್ತೀರಾ ಶೂಟಿಂಗ್ ಲೊಕೇಶನ್. ಸರ್ ನಿಮ್ಮ ಮೊದಲ ಸಿನಿಮಾ? ಮೇಡಮ್ ನನ್ನ ಮೊದಲು ಸಿನಿಮಾ ಅಂದರೆ ನಾನು ಆ್ಯಕ್ಚುಲಿ ಇನ್ನೂ ಮ್ಯಾನೇಜರ್ ಆಗಿರಲಿಲ್ಲ. ಆಗ ನಾನು ಮೊದಲು ಎಂಟ್ರಿ ಆದಾಗ ಗಟ್ಟಿಬೇಳ ಅಂತ ಹೇಳ್ಬಿಟ್ಟು ಆನಂದ್ ಮೋರೆ ಅಂತ ಬಿಟ್ಟು ಒಬ್ಬ ಇವರಿದ್ರು ಮ್ಯಾನೇಜರು. ಅವ್ರ ಹತ್ರ ಆ ಸಿನಿಮಾದಲ್ಲೂ ಒಂದು ಸಣ್ಣ ಪಾತ್ರ ಮಾಡೋಕೆ ಹೋದವನು ನಾನು ಆ್ಯಕ್ಚುಲಿ. ಸಣ್ಣ ಈ ಜೂನಿಯರ್ಸ್ ಜೊತೆಗೆ ಗುಂಪು ಸೇರ್ಕೊಂಡು ಹೋಗ್ತಾರಲ್ಲ, ಅದರಲ್ಲಿ ಒಂದು ಜೊತೆಗೆ ನಾನು ಸೇರ್ಕೊಂಡು ಹೋದವನು. ಅಲ್ಲಿ ಹೋದಾಗ ಅವರು ನನ್ನ ಒಂದು ಆ್ಯಟಿಟ್ಯೂಡು, ನನ್ನೊಂದು ಒಂದು ಆ್ಯಕ್ಟಿವಿಟೀಸು ನೋಡ್ಕೊಂಡೆ, ನೀನು ಡೈಲಿ ನನ್ನ ಜೊತೆಗೆ ಬಂದಿರು ಅಂತಬಿಟ್ಟು ಜೊತೆಗೆ ಬರೋ. ನನಗೆ ಮಾಡೋಕೆ ಆಗೇನು ಕೆಲಸ ಇರಲಿಲ್ಲ, ಎಜುಕೇಷನ್ ಮುಗಿದಿತ್ತು, ಮೆಕ್ಯಾನಿಕಲ್ ಮಾಡಿದೆ, ಒಂದಷ್ಟು ಕೆಲಸಗಳು ಮಾಡ್ತಿದ್ದೆ, ಬಟ್ ಏನು ಇದಾಗಿರಲಿಲ್ಲ. ಅವ್ರ ಜೊತೆ ಒಂದಷ್ಟು ದಿವಸ ಓಡಾಡಿದೆ. ಅವಾಗ ಅವ್ರ ಅಕೌಂಟ್ ಬರೀ ಅದು ಬರೀ ಇದು ಬರೀ ಅಂದ್ಕೊಂಡು ಹೋಗ್ತಿದ್ದು. ಆ ಸಿನಿಮಾದ ಹಂಗೆ ಜರ್ನಿ ಆಯಿತು. ಅದರಲ್ಲಿ ನಾನು ಮಾಡಿದ್ದು ಒಂದು ಸಣ್ಣ ಒಂದು ಪಾತ್ರ ಅಷ್ಟೇ, ಯಾವುದೋ ಒಂದು ಸೀನಲ್ಲಿ. ಆ ಒಂದು ಸಣ್ಣ ಪಾತ್ರಕ್ಕೆ ಬಂದವನು ಇಲ್ಲಿವರೆಗೆ ಹೇಳ್ಕೊಂಡು ಬಂದ್ಬಿಡ್ತು. ಬಟ್ ಚಿತ್ರರಂಗ ನಾನು ಬಿಡಲಿಲ್ಲ ಕೈ. ನನಗೆ ಸಾಕಷ್ಟು ಜನ ಸಪೋರ್ಟಿವು, ಬೆಂಬಲ, ಪ್ರತಿಯೊಬ್ಬರು ಒಂದು ಇದು, ನನ್ನ ಮೇಲ್ವಿಚಾರಣೆ ಇರ್ಬೋದು, ನನ್ನ ಮ್ಯಾನೇಜ್ಮೆಂಟ್ ಇರ್ಬೋದು, ಅದನ್ನು ನೋಡಿ ಸಾಕಷ್ಟು ಇಷ್ಟಪಟ್ಟವರು ಒಂದಷ್ಟು ಜನ ಇದ್ದಾರೆ. ನನಗೇ ಆದಂಥ ಒಂದು ಪ್ರೀತಿ ಪಾತ್ರರು ಅವರೆಲ್ಲ ನನಗೆ ಇಲ್ಲಿವರೆಗೂ ಕರ್ಕೊಂಡ್ಬಂದು ಅವ್ರಿಗೆ ಕೃತಜ್ಞತೆ ಹೇಳಬೇಕು. ಇಂಥವ್ರೆ ಅಂತ ಹೇಳಿದ್ರೆ ಅದೊಂದು ದಿನದ ಎಪಿಸೋಡೇ ಆಗ್ತದೆ. ಇಂಥವ್ರು ಅಂತ ಹೇಳಿದ್ರೆ ಒಬ್ಬ ನಾಯಕ ನಟರಿರ್ಬೋದು, ಒಬ್ಬ ನಿರ್ಮಾಪಕರು ಇರ್ಬೋದು, ನಿರ್ದೇಶಕರಿರ್ಬೋದು, ಒಬ್ಬ ಸೆಟ್ಟು ಹುಡುಗ ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವತ್ತು ನಾನೊಂದು ಸಿನಿಮಾ ಬರ್ಬೇಕಾದ್ರೆ, ಈಗ ಸಾಕಷ್ಟು ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮ್ಯಾನೇಜರ್ ಏನಾಗ ಸರ್ ನರಸಿಂಹಣ್ಣನ ಹಾಕಿ ಅದು ಒಬ್ಬ ಸೆಟ್ ಹುಡುಗ ಹೇಳಿದ್ರು ಕೂಡ ಅದನ್ನು ರಿಸೀವ್ ತೊಗೊಂಡಿದ್ದಾರೆ ಆವತ್ತಿನ ದಿವಸ ಆ ಡೈರೆಕ್ಟರ್ಸು, ಆ ನಿರ್ಮಾಪಕರು. ಅದೇ ಥರನೇ ನಮ್ಮ ರವಿ ವರ್ಮ ಸರ್ ಕೂಡ ನನಗೆ ಒಂದು ಆಪರ್ಚುನಿಟಿ ಕೊಟ್ತಾರೆ. ಅವ್ರು ಮಾಡಿದ್ದು ಸಿನಿಮಾಗಳಿಗೆಲ್ಲ ಯಾವುದೂ ಮಿಸ್ ಮಾಡಿಲ್ಲ ನನಗೆ. ಫಸ್ಟು ನಾನು ಕೇಳ್ತಾರೆ, ನಾನೇನೋ ಬ್ಯುಸಿ ಇದ್ದೀನಿ ಅಂತಂದಾಗ ಬೇರೆ ಆಪ್ಷನ್ಗೆ ಹೋಗ್ತಾರೆ. ಆ ಥರದ್ದೇ ಬರ್ತಾ ಇದೆ ಮೇಡಮ್ ನನಗೆ. ಏನೋ ಅದು ದೇವರು. ಸರ್ ಎಷ್ಟು ಸಿನಿಮಾಗೆ ಬಣ್ಣ ಹಚ್ಚಿದ್ದೀರಾ ಸರ್? ಅದೊಂದು ರೀತಿ ಕಾಮಿಡಿ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಎಲ್ಲ ಸಿನಿಮಾಗಳೂ ನಾನು ಸೆಕೆಂಡ್ ಹೀರೋನೇ. ಅದು ಯಾಕೆ ಆ ವರ್ಡ್ ಯೂಸ್ ಮಾಡ್ತೀನಿ ಅಂತಂದರೆ, ಬಟ್ ಒಂದು ಸೀನ್ ಅಥವಾ 2 ಸೀನೇ ನಾನು ಮಾಡೋದು. ಯಾಕಂದರೆ ನನಗೆ ಫುಲ್ ಆ್ಯಕ್ಟಿಂಗ್ ಅಂತ ಕೂತ್ಕೊಂಡಾಗ ನನ್ನ ಅಲ್ಲಿ ಮ್ಯಾನೇಜ್ಮೆಂಟ್ ನಾನು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ನಾನು ಇಲ್ಲೆಲ್ಲೋ ಮೇಕಪ್ ಹಾಕ್ಕೊಂಡು ಇಲ್ಲಿ ಕೂತಿದ್ದಾಗೆ ಅಲ್ಲಿ ಯಾರೋ ಕಾಫಿ ಬಂದಿಲ್ಲ ಅಂತಾರೆ, ಊಟ ರೆಡಿ ಆಗಿಲ್ಲ ಅಂತಾರೆ, ಅಲ್ಲಿ ಯಾರನ್ನ ಪಿಕಪ್ ಮಾಡೋಕ್ಕೆ ಹೋಗಿಲ್ಲ ಅಂತಾರೆ. ಈ ಥರದ್ದೇನೋ ಒಂದು ಇದಾಗ್ತಿತ್ತು. ಲಾಂಗ್ ಟರ್ಮ್ ಆರ್ಟಿಸ್ಟಾಗಿ ನಾನು ಮಾಡೋಕ್ಕಾಗಲಿಲ್ಲ ಸಾಕಷ್ಟು ಕಡೆ. ಆ ಸಣ್ಣ ಪಾತ್ರ ಇದ್ದಾಗ ಆ ಒಂದು ಸೀನ್ಗೆ ಡೈರೆಕ್ಟರ್ಗಳು ಒತ್ತಾಡುವಾಗೆ, ನರಸಿಂಹಣ್ಣಂತ ಲಾಯರ್ಗೆ ಹಾಕೋ, ನರಸಿಂಹಣ್ಣನ ಪೊಲೀಸ್ಗೆ ಹಾಕೋ, ನರಸಿಂಹಣ್ಣನ ಇನ್ಸ್ಪೆಕ್ಟರ್ಗೆ ಹಾಕೋ, ಈ ಥರದ್ದೇನೋ ಒಂದು ಪಾತ್ರಗಳು ಈಚ್ ಸಿನಿಮಾಗಳು ನಾನು ಹೆಚ್ಚಿಗೆ ಮಾಡಿದ್ದೀನಿ ಮೇಡಮ್. ಒಂದು 20-25 ಸಿನಿಮಾ 30 ಸಿನಿಮಾ ಮಾಡಿದ್ದೀನಿ. ಎಲ್ಲ 1 ಸೀನ್ 2 ಸೀನ್ 1 ಸೀನ್ 2 ಸೀನ್. ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ನಾ ಇವಾಗ ಅದನ್ನೇ ಕೇಳೋಣ ಅಂತ ಬಂದೆ, ಈ ಸಿನಿಮಾದಲ್ಲಿ ಏನಾದ್ರು ಪಾತ್ರ ಮಾಡಿದೀರಾ ಸರ್ ಅಂತ. ಸರ್ ಹೇಳ್ಬಿಟ್ರು. ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಅದು ಜಸ್ಟ್ ನೀವು ಟ್ರೈಲರ್ ಅಲ್ಲಿ ಆಲ್ರೆಡಿ ನೋಡ್ತಾ ಇರ್ಬೋದು. ಅದು ಅದರಲ್ಲಿ ಒಂದು ಸಣ್ಣ ಪಾತ್ರ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಅದನ್ನು ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಮಾಡಿ ಮುಗಿಸಿ ಆಯಿತು. ಒಳ್ಳೆ ರಿಪೋರ್ಟ್ ಇದೆ. ಮೊನ್ನೆ ಟೀಸರ್ ರಿಲೀಸ್ ಆದಮೇಲೆ ನೋಡ್ಬೇಕು. ಸರ್ ಟ್ರೈಲರ್ ನಾವು ನೋಡಿದ್ವಿ, ತುಂಬಾ ಸಸ್ಪೆನ್ಸ್ ಆಗಿ ಬಂದಿದೆ. ಇತ್ತೀಚೆಗೆ ಸಸ್ಪೆನ್ಸ್ ಅನ್ನುವಂಥದ್ದು ಕನ್ನಡ ಇಂಡಸ್ಟ್ರಿಯಲ್ಲಿ ಅವಾಗೆಲ್ಲ ನಾವು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳು, ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಫ್ಯಾಮಿಲಿ ಓರಿಯೆಂಟೆಡ್, ಈಗ ಫ್ಯಾಮಿಲಿ ಓರಿಯೆಂಟೆಡ್ ಒಂದು ಕಡೆ ಆದ್ರೆ ಈಗ ಇತ್ತೀಚೆಗೆ ನಮ್ಮ ಜನರೇಷನ್ ಇರ್ಬೋದು ಅಥವಾ ನಮ್ಮ ಹಿಂದಿನ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳನ್ನ ಜಾಸ್ತಿ ಇಷ್ಟಪಡ್ತಾ ಇದ್ದಾರೆ. ನೀವು ನೋಡ್ಬೋದು OTT ಗಳಲ್ಲಿ ಸ್ವಲ್ಪ ಹಾರರ್ ಮೂವಿಗಳನ್ನ, ಸಸ್ಪೆನ್ಸ್ ಇರುವಂತ ಸಿನಿಮಾಗಳನ್ನು ಇಷ್ಟಪಡ್ತಾರೆ. ಅದ್ರ ತಕ್ಕನಾಗೆ ನಮ್ಮ ಚಿತ್ರರಂಗನು ಅಪ್ಡೇಟ್ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಏನ್ ಸರ್ ಅಂತ ಸ್ಪೆಷಾಲಿಟಿ ಇದೆ? ಮೇಡಮ್ ಈ ಕಥೆನೇ ಮೈನ್ ಹೀರೋ ಮೇಡಮ್. ಇದು ಕತೆಗೆ ತಕ್ಕಂತ ಅದಕ್ಕೆ ನ್ಯಾಯ ಒದಗಿಸುವಂತ ರಾಜ್ಬಿ ಶೆಟ್ಟಿ ಸರ್. ಅವ್ರು ಯಾವುದನ್ನು ಅದಕ್ಕೆ ಮೋಸ ಮಾಡ್ಕೊಂಡಿಲ್ಲ, ಅವ್ರ ಪಾತ್ರಕ್ಕೆ ಯಾವುದಕ್ಕೂ ಮೋಸ ಮಾಡ್ಕೊಂಡಿಲ್ಲ. ಅವರು ಎಲ್ಲ ರನ್ ಥ್ರೂ ಅಲ್ಲಿ ಏನು ಬೇಕೋ ಅದು ಕತೆ ಇಂಪಾರ್ಟೆಂಟ್ ಅಂದರೆ ಅದು ಆ್ಯಕ್ಚುಲಿ ಒಂದು ಊರಿನಲ್ಲಿ ಏನೋ ಮಾಟ ಮಂತ್ರ ಅನ್ನೋದೊಂದು, ಇವೆಲ್ಲ ಒಂದು ಹಳ್ಳಿಗಳಲ್ಲಿ ಮಾಮೂಲಿ ಸಾಕಾಗಿ ಆ ಥರದ್ದು ಒಂದು ಬೇಸ್ ಇಟ್ಕೊಂಡು ಹೋಗಿರೋಂಥದ್ದು. ಇದ್ದಕ್ಕಿದ್ದಂಗೆ ಒಂದು ಸಂವಾದ. ನಮ್ಮ ಮೆಂಟಲಿ ಅಂದ್ರೆ ನಮಗೆ ನಾವು ಇಲ್ಲೇನೋ ಮಾತಾಡ್ತಿದ್ರೆ ಮನ್ಸು ಇನ್ನೇನೋ ಆಲೋಚನೆ ಮಾಡ್ತಾ ಇರ್ತದೆ. 2 ಮೈಂಡ್ ಸೆಟ್ಟಲ್ಲಿ ಆ ಥರದ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಅವರು ಅದರಲ್ಲಿ ವಿನಿಲ್ ಆಗಿದ್ದಾರೆ. ಯಾರು? ರಾಜ್ಬಿ ಶೆಟ್ಟಿ ಸರ್. ಅವ್ರು ಅಲ್ಲಿಂದ ಪಾತ್ರದ ಇದ್ದಾಗ ಮಾತ್ರ ಅದು ಹಂಗೆ ಆಗ್ತಾರ ಅಥವಾ ಆಚೆ ಬಂದಾಗ ಅವರು ಫ್ಲೆಕ್ಸೇಷನ್ ಚೇಂಜ್ ಆಗುತ್ತಾ? ಎಷ್ಟು ನೀಟ್ ಆಪ್ರೇಟ್ ಮಾಡಿದ್ದಾರೆ ಅಂದರೆ ಎಲ್ಲರಿಗೂ ಖುಷಿ ಇದೆ. ಬಟ್ ಆ ಪಾತ್ರನೇ ಹಂಗಿದೆ ಮೇಡಮ್ ಅವ್ರಿಗೆ.
ಬೇರೆ ಇನ್ಯಾವುದೂ ಇಲ್ಲ. ಒಂದು ಒಂದು ಪೊಲೀಸ್ ಆಫೀಸರಾಗಿ ಮಾಡಿದ್ದಾರೆ. ಬೇರೆ ಯಾವುದೋ ಒಂದು ಊರಿಗೆ ಬಂದಾಗ ಸಿವಿಲ್ ಡ್ರೆಸ್ಸಲ್ಲಿ ಇರ್ತಾರೆ. ಸಿವಿಲ್ ಡ್ರೆಸ್ಸಲ್ಲಿ ಕೆಲವರು ನೋಡಿದಾಗ ಅಯ್ಯಪ್ಪ ಪೊಲೀಸ್ ಅಲ್ಲ ಅನ್ಕೊಂತಾರೆ. ಕಾಸ್ಟ್ಯೂಮ್ ಹಾಕಿದಾಗ ಈ ಅಪ್ಪ ಸಿವಿಲ್ ಡ್ರೆಸ್ಸಲ್ಲಿ ಇರೋನು ಮತ್ತೆ ಯಾಕೆ ಪೊಲೀಸು ಅನ್ನೋತಾರೆ. ಈ ಥರದ ಕನ್ಫ್ಯೂಷನ್ಸ್ ಅಂತೂ ಇದೆ. ಬಟ್ ಸಬ್ಜೆಕ್ಟ್ ಹೆಂಗಿದೆ ಮೇಡಮ್ ಇದು ಆ್ಯಕ್ಚುಲಿ. ಸರ್ ಎಲ್ಲೆಲ್ಲಿ ಶೂಟಿಂಗ್ ಲೊಕೇಶನ್ ಹೋಗಿದ್ರಿ ಸರ್? ಯಾವ್ಯಾವ ಭಾಗದಲ್ಲಿ ಶೂಟಿಂಗ್ ಚಿತ್ರೀಕರಣ ಮಾಡಿದೀರಾ? ಮೇಡಮ್ ಸುಮಾರು ಕಡೆ ಮಾಡಿದ್ವಿ. ಆ್ಯಕ್ಚುಲಿ ಸುಮಾರು ಒಂದು ಲೊಕೇಶನ್ ವೈಸಲ್ಲಿ ಅಂತ ಹೇಳೋಕೋದ್ರೆ ಒಂದು 38-40 ಲೊಕೇಶನ್ಸ್ ಇದಾವೆ, ಎಲ್ಲ ಮಿಕ್ಸೆಡ್. ಒಂದೊಂದು ಶಾರ್ಟ್ ಕೂಡ ನಮ್ಮ ಡೈರೆಕ್ಟರ್ ಫಸ್ಟ್ ಟೈಮ್ ಸಬ್ಜೆಕ್ಟ್ ಅಲ್ಲ ಅದು, ನಾನು ಹಿಂಗೇ ಮಾಡಬೇಕು, ಈ ಥರನೇ ಇರಬೇಕು, ಒಂದು ಕಲ್ಲು ಬಂಡೆ ಇರೋವಂಥದ್ದು ನನಗೆ ಹಿಂಗೇ ಇರಬೇಕು ಅನ್ನೋದು ಒಂದು ಇಮ್ಯಾಜಿನೇಷನ್ ಅವ್ರಿಗೆ. ಒಂದು ಮಾಗಡಿಯಲ್ಲಿ ಮಾಡಿದ್ದೀವಿ, ಕೊಳ್ಳೇಗಾಲದಲ್ಲಿ ಮಾಡಿದ್ವಿ, ಮಲೆ ಮಹದೇಶ್ವರದಲ್ಲಿ ಮಾಡಿದ್ವಿ, ಕನಕಪುರದಲ್ಲಿ ಮಾಡಿದ್ವಿ, ಮೈಸೂರು ಬೆಲ್ಟಲ್ಲಿ ಒಂದಷ್ಟು ಮಾಡಿದ್ದೀವಿ. ಅವ್ರಿಗೆ ಪರ್ಟಿಕ್ಯುಲರ್ ಒಂದು ನನಗೆ ಹಿಂಗೆ ಕಂಪೋಸಿಂಗ್ ಮಾಡ್ಕೊಂಡಿದ್ದೀನಿ ಅಂತಂದಾಗ ಅದಕ್ಕೆ ತಕ್ಕನಂಗೆ ನಮ್ಮ ನಿರ್ಮಾಪಕರು ಎಲ್ಲೂ ನಮಗೆ ಕೈ ಹಿಡಿಲಿಲ್ಲ. ಅವ್ರು ಸಾಕಷ್ಟು ಶೂಟಿಂಗ್ಗಳಲ್ಲಿ ಬ್ಯುಸಿ ಇದ್ದರು. ಯಾರು ರವಿವರ್ಮ ಸರ್, ಅವ್ರು ಮಂಜು ಅಂತ ಒಬ್ಬರಿದ್ದರು, ನನ್ನ ಜೊತೆಗೆ ಮತ್ತೆ ಒಬ್ಬ ಬಸವರಾಜ್ ಅಂತ ಒಬ್ಬ ಕೊಲಿಗಿದ್ರು. ಆ ಒಂದಷ್ಟು ಜನ ಅವ್ರ ಟೀಮ್ ಒಂದಷ್ಟು ಶೇಖರಣೆ ಬಿಟ್ಟು ನಮ್ಗೆ ಬಿಟ್ಟಿದ್ರು. ಬಟ್ ಎಲ್ಲೂ ನಮಗೆ ಒಂದು ದುಡ್ಡು ಕಾಸಿನ ವಿಚಾರದಲ್ಲಿ ಯಾವತ್ತೂ ಅವ್ರು ನಮಗೆ ತೊಂದರೆ ಮಾಡಲಿಲ್ಲ. ಅಷ್ಟು ನೀಟಾಗಿ ನಮ್ಗೆ ಕೋಆರ್ಡಿನೇಟ್ ಮಾಡಿ ರವಿವರ್ಮ ಸರ್ ನಮ್ಗೆ ಫ್ರೀಡಮ್ ಕೊಟ್ಬಿಟ್ಟಿದ್ರು. ಅದಕ್ಕೆ ತಕ್ಕಂಗೆ ನಿರ್ದೇಶಕರು ಅವ್ರ ಕನಸಿಗೆ ಯಾವುದು ಮಸಿ ಬಳಿದಂಗೆ ಅವ್ರು ಅನ್ಕೊಂಡಿದ್ದ ಪ್ರಕಾರ ಒಂದು ಪ್ರಾಜೆಕ್ಟ್ ಮಾಡಿ ಇವಾಗ ಕೊಟ್ಟಿದ್ದಾರೆ. ಸರ್ ಅವಾಗೆಲ್ಲ ನಮ್ಮ ಹಳೆಯ ಸಿನಿಮಾಗಳನ್ನ ನೋಡಿದಾಗ ಏನು ಅಂದ್ರೆ ರಿಯಲ್ ಲೊಕೇಶನ್ ಇರ್ತಿತ್ತು. ಒಂದ್ ಸ್ವಲ್ಪ ಈ ಮಿಡ್ಲ್ ವರ್ಷನ್ ಅಲ್ಲಿ ಸೆಟ್ ಹಾಕೋದು ಅಥವಾ ಒಂದು ಸೆಟ್ ರೆಡಿ ಮಾಡೋದು ನಡೀತಾ ಇತ್ತು. ಇತ್ತೀಚೆಗೆ ಬರ್ತಾ ಇರೋ ಸಿನಿಮಾಗಳು ನೀವು ನೋಡಿದ್ರೆ ರಿಯಲಿಸ್ಟಿಕ್, ಈಗ ಕಾಂತಾರದಂತ ದೊಡ್ಡ ಬಜೆಟ್ ಸಿನಿಮಾನು ರಿಯಲ್ ಕಾಡಲ್ಲೇ ಶೂಟ್ ಆಗುತ್ತೆ. ಹಾಗೆ ಸರ್ದೇ ಸೂಫ್ರಮ್ಸು 1-2 ಮನೆಯಲ್ಲಿ ಶೂಟ್ ಆಗುತ್ತೆ, ಇಡೀ ಸಿನಿಮಾ ಓಡುತ್ತೆ. ಈ ತರದ್ದು ನೋಡಿದಾಗ ಎಲ್ಲೋ ಒಂದ್ ಕಡೆ ಕನ್ನಡ ಇಂಡಸ್ಟ್ರಿ ಕಂಪ್ಲೀಟ್ ಇನ್ವಾಲ್ವ್ ಅಂದ್ರೆ ಸೆಟ್ಟೇ ಬೇಡಪ್ಪ, ನಮ್ಮ ರಾಜ್ಯ ಎಷ್ಟು ರಿಚ್ ಆಗಿದೆ ಅನ್ನೋದು ನಾವು ತೋರಿಸ್ತಿದೀವಿ ಅಂತ ಅನ್ನಿಸ್ತಾ ಇದೆ ಸರ್. ಹೌದು ಮೇಡಮ್, ಅದು ಆಕ್ಚುಲಿ ನಮ್ಮ ಡೈರೆಕ್ಟರ್ಗಳು ಆಕ್ಚುಲಿ ಆ ಸಬ್ಜೆಕ್ಟ್ ಹಿಂಗಿದ್ದಾಗ ಸೆಟ್ ಹಾಕೋದು ಇಟ್ ಇಸ್ ನಾಟ್ ಎ ದೊಡ್ಡ ಇಶ್ಯೂ ಅಲ್ಲ ಮೇಡಮ್. ನಮ್ಮ ಕರ್ನಾಟಕನ ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡೋದು ಅದು ಆಕ್ಚುಲಿ ಅದು ಒಂದು ನಮ್ಮ ಒಂದು ಇದು. ಅದಕ್ಕೆ ತಕ್ಕಂಥ ಒಂದು ಗೌರ್ಮೆಂಟ್ ಅವರು ನಮ್ಗೆ ಅಷ್ಟು ಒಂದು ಸಪೋರ್ಟಿವ್ ಇದ್ದಾಗ ಎಲ್ಲ ಲೊಕೇಶನ್ಸ್ ನಾವು ಪ್ರೊಡಕ್ಟ್ ಮಾಡ್ಬೇಕು ಮೇಡಮ್. ಎಲ್ಲರಿಗೂ ತೋರಿಸ್ಬೇಕಾದ್ರೆ ಕೆಲವರು ಸಾಕಷ್ಟು ಜನ ಗೊತ್ತಿಲ್ಲ. ಈ ಸಿನಿಮಾದಲ್ಲಿ ನೋಡಿದ್ಮೇಲೆ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ. ಕೆಲವೊಂದು ಲೊಕೇಶನ್ಸ್ ನಮಗೆ ಲೊಕೇಶನ್ ನಾನೇ ಹಿಡಿದವ್ರು. ಬಟ್ ಆ ಸಿನಿಮಾದಲ್ಲಿ ತೋರಿಸಿರುವಂಥ ರೀತಿ ನೋಡಿದ್ರೆ ನಮ್ಮ ಡೈರೆಕ್ಟರು, ನಮ್ಮ ಕ್ಯಾಮ್ರಾಮ್ಯಾನ್ ಸರ್ ಡೇವಿಡ್ ವಿಲಿಯಮ್ ಅಂತ, ಅವ್ರು ದೊಡ್ಡ ಕ್ಯಾಮ್ರಾಮ್ಯಾನ್ ಸರ್. ನಾನು ಅವ್ರ ಹೆಸರುಗಳು ಕೇಳಿದ್ದಕ್ಕೆ ಅವ್ರು ಅಂಥ ದೊಡ್ಡ ಕ್ಯಾಮ್ರಾಮ್ಯಾನು, ಇಂಥ ಒಂದು 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 ಲೋ ಒಂದು ಬಡ್ಜೆಟ್ ಪಿಕ್ಚರ್ಗಳಿಗೆಲ್ಲ ಬರ್ತಾರ ಅನ್ನೋ ಮಟ್ಟಿಗೆ ಅವ್ರು ಅಲ್ಲೇನು ಮಾಡಿದಾರೋ ಅದೇ ಒಂದು ಕ್ಲಾರಿಟಿ, ಅದೇ ಒಂದು ಕ್ವಾಲಿಟಿ ವೈಸಲ್ಲಿ ಅಷ್ಟು ಜನ ವಿಭಿನ್ನವಾಗಿ ಕಟ್ಕೊಟ್ಟಿದ್ದಾರೆ. ನನಗೆ ಡೌಟು, ಈ ಲೊಕೇಶನ್ ಎಲ್ಲಿ ಮಾಡ್ದೋ ಅಂತ ಮೊನ್ನೆ ಟ್ರೈಲರ್ ನೋಡೋದು ನಾನು ಅನ್ಕೊಂಡೆ, ಈ ಲೊಕೇಶನ್ ಎಲ್ಲಿ ಮಾಡಿದ್ದು. ಆಮೇಲೆ ಪಕ್ಕದಲ್ಲಿ ಇರೋನು ಹೇಳಿದೆ ಅಲ್ಲಿ ಮಾಡಿದ್ದು ಅಲ್ಲ ಅಣ್ಣ. ಆವಾಗ ನನಗೆ ಆ ಥರದ್ದು ಲೊಕೇಶನ್ಸು ನಮ್ಗೆ ಆ ಥರದ್ದೇ ಬೇಕು ಮೇಡಮ್. ಸೆಟ್ ಹಾಕ್ಬಿಟ್ಟು ವಿಜೃಂಭಣೆ ಮಾಡೋದು ಕಾಮನ್, ಅದಕ್ಕೂ ದುಡ್ಡು ಖರ್ಚಾಗುತ್ತೆ. ಅದನ್ನೇ ನಾವು ಯಾವುದೋ ಒಂದು ಲೊಕೇಶನ್ನೇ ಇದು ಮಾಡಿದ್ರೆ ಒಂದಷ್ಟು ಕೆಲಸ ಆಗುತ್ತೆ ನಮಗೆ. ಅದು ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್. ಪ್ರತಿಯೊಂದು ಲೈವ್ ಲೊಕೇಶನ್ ಹೋಗಿದ್ರೆ ಇಟ್ ಇಸ್ ಬೆಟರ್. ಹೌದು, ಯಾಕಂದ್ರೆ ಅದೇ ತುಂಬಾ ಜನ ಏನು ಅಂದ್ರೆ ಇಲ್ಲಿ ಏನೋ ಪ್ಲೇಸ್ ಇಲ್ಲ ಅಂದ್ಬಿಟ್ಟು ಬೇರೆ ಇದಕ್ಕೆ ಹೋಗ್ತಾರೆ. ಬಟ್ ಇತ್ತೀಚೆಗೆ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಂಗಾಗಿದೆ ಅಂದ್ರೆ ನಮ್ ಸುತ್ತಮುತ್ತನೇ ಇರುತ್ತೆ. ಹಾಸನ ಇರ್ಬೋದು, ಚಿಕ್ಕಮಂಗ್ಳೂರು, ಈ ಕಡೆ ಕೊಡಗು ಕಾಡು, ಈ ಕಡೆ ಕರಾವಳಿ ಭಾಗ, ಸಮುದ್ರ ಭಾಗ ಅಂತ ಬಂದ್ರೆ ಎಷ್ಟೋ ಈಗ ನಾರ್ತ್ ಕರ್ನಾಟಕ ಬೇಕು ಅಂದ್ರೆ ನಮ್ದೇ ನಾರ್ತ್ ಕರ್ನಾಟಕ ಇದೆ. ಎಷ್ಟೋ ಜಿಲ್ಲೆಗಳು ನಮ್ಮಲ್ಲೇ ಇದಾವೆ. ಸೊ ಲೊಕೇಶನ್ಗೆ ಸೆಟ್ ಆಗ್ಲಿ ಅಥವಾ ಬೇರೆ ಕಡೆ ಹೋಗೋ ಅವಶ್ಯಕತೆನೇ ಇಲ್ಲ ಅನ್ನೋದನ್ನ ಇತ್ತೀಚೆಗೆ ನಮ್ಮ ಇಂಡಸ್ಟ್ರಿ ಅದನ್ನ ಪ್ರೂವ್ ಮಾಡ್ತಾ ಇದೆ. ಹೊಸ ಬೆಳವಣಿಗೆ ಅನ್ಕೊಂಡು ತುಂಬಾ ಒಳ್ಳೆ ಬೆಳವಣಿಗೆ ಕೂಡ. ಆಕ್ಚುಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಇಲ್ಲದೆ ಇರೋ ಲೊಕೇಶನ್ ಯಾವುದೂ ಇಲ್ಲ ಮೇಡಮ್. ನೀವು ಗ್ರೀನರಿ ಬೇಕಾದ್ರೆ ಆ ಕಡೆ ಹೋಗ್ಬೋದು, ಇದು ಬೇಕಾದ್ರೆ ಕರ್ನಾಟಕದ ಹುಬ್ಳಿ ಧಾರವಾಡ ಕಡೆ ಹೋದ್ರೆ ನಿಮ್ಗೆ ಡ್ರೈ ಏರಿಯಾ ಸಿಗುತ್ತೆ. ನೀವು ಸಬ್ಜೆಕ್ಟ್ ವೈಸ್ ಸೀಸನ್ ವೈಸ್ ಅಲ್ಲಿ ನೀವು ಪ್ಲಾನ್ ಮಾಡ್ಕೊಂಡು ಹೋದ್ರೆಗಿನ ನಮ್ಗೆ ಬೇರೆ ಯಾವುದು ಬೇಕಾಗಿಲ್ಲ ನಮ್ಗೆ. ಯಾಕಂದ್ರೆ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇಟ್ಕೊಂಡಾಗ ಕೆಲವು ಕಡೆ ಕಾಂಪ್ರಮೈಸ್ ಆಗ್ಬೇಕಾಗ್ತದೆ ನಮ್ಗೆ. ಅವ್ರನ್ನೆಲ್ಲ ಇಟ್ಕೊಂಡ್ರೆ ನಾವು ಕೆಲವು ಕಡೆ ಪಬ್ಲಿಕ್ ನಾವು ಮಾಡೋಕ್ಕಾಗಲ್ಲ, ಪೊಲೀಸ್ ಅವ್ರಿಗೆ ನಮ್ಗೆ ಪರ್ಮಿಷನ್ಸ್ ಕೊಡಲ್ಲ, ಇಂಥ ಸ್ಟಾರ್ನ ಇಟ್ಕೊಂಡು ನೀವು ಮಾಡೋಕ್ಕಾಗಲ್ಲ ಅಂತ. ನಮಗೆ ಕೆಲವು ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಔಟ್ ಸೈಡಲ್ಲಿ ನಾವು ಮಾಡೋಕ್ಕಾಗಲ್ಲ ಮೇಡಮ್. ಆ ಟೈಮಲ್ಲಿ ಏನಾಗ್ತದೆ, ನಾವು ಕೆಲವೊಂದು ಸೆಟ್ಗಳಲ್ಲಿ ಹೋಗ್ತೀವಿ. ಇನ್ನು ಮಿಕ್ಕಿದ್ದಂತೂ ನಾವು ನಮ್ಮ ಕರ್ನಾಟಕದಲ್ಲಿ ಇಲ್ಲದೆ ಇರೋವಂಥ ಲೊಕೇಶನ್ ಯಾವುದೂ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ನಾನು 90% ಕ್ಲಿಯರೆನ್ಸ್ ಆಗೋಗಿದೆ ನನ್ನ ಒಂದು ಅನುಭವದಲ್ಲಿ. ಎಲ್ಲ ಲೊಕೇಶನ್ಸ್ ನೋಡ್ಬಿಟ್ಟು ಕೂತಿ ಜಗದಿ ಹೇಳಬಲ್ಲೆ, ಯಾಕಂದ್ರೆ ಇಂಥ ಲೊಕೇಶನ್ ಹಿಂಗೆ ಇದೆ ಅಂತ ಹೇಳ್ಬಿಟ್ಟು. ಬಟ್ ಅದನ್ನು ಬಳಸ್ಕೊಂಡ್ರೆ ತುಂಬ ಉತ್ತಮ ಮೇಡಮ್. ಆ್ಯಕ್ಚುಲಿ ನಮ್ಮ ಕನ್ನಡ ಜನತೆಗೆ ಅದೊಂದು ಪರಿಚಯ ಮಾಡ್ದಂಗೆ ಆಗ್ತದೆ ನಮಗೆ ಆ ಲೊಕೇಶನ್ಸ್ನ. ಓಕೆ ಸರ್, ಸಿನಿಮಾ ಬಗ್ಗೆ ಓವರ್ ಆಲ್ ಆಗಿ ಹೇಳೋದಾದ್ರೆ ಸರ್? ಮೇಡಮ್ ಏನಿಲ್ಲ, ಕನ್ಸು ಕಟ್ಕೊಂಡು ಹೊಸ ನಿರ್ದೇಶಕ, ಹೊಸ ನಿರ್ದೇಶಕರು, ಅವ್ರು ಎಷ್ಟೇ ಹಳಬ ಟೆಕ್ನಿಷಿಯನ್ ಆಗಿದ್ರು ಕೂಡ ಸಿನಿಮಾ ಲ್ಯಾಂಡ್ಗೆ, ಸಿನಿಮಾ ಒಂದು ನಾನು ಹೊಸದಾಗಿ ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತ ಬಂದಾಗ
ಅದು ಬಂದಿದ್ದಾರೆ, ಧೈರ್ಯ ಮಾಡಿ ಅವರು ಒಂದಷ್ಟು ಮಾಡಿದ್ರು. ಇತ್ತೀಚೆಗೆ ನಮ್ಮ ಕನ್ನಡ ಸಿನಿಮಾಗಳು ಲಾಸ್ಟ್ ರಿಪೋರ್ಟ್ಗಳೆಲ್ಲ ಹೌದು. ಒಂದು ಆವರೇಜ್ ರಿಪೋರ್ಟ್ಗಳಲ್ಲೇ ಹೋಗ್ತಾ ಇವೆ. ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಹೇಳ್ತಾರೆ ಸಿನಿಮಾ ಸೂಪರ್ ಆಗಿದೆ, ಸಖತ್ತಾಗಿದೆ, ಹಂಗಿದೆ ಹಿಂಗಿದೆ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಯಾಕೆ ನಮ್ಮ ಬೆಂಬಲ ಸಿಗ್ತಾ ಇಲ್ಲ, ಅದಕ್ಕೆ ಯಾಕೆ ಸಿಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಅದು ಏನೋ ಅದು ಇದು ಬರ್ತದೆ, ಲೀಕ್ ಆಗ್ತದೆ, ವೆಬ್ಬಲ್ಲಿ ಬಂದ್ಬಿಡ್ತದೆ, ಸ್ಯಾಟಲೈಟ್ ಅಲ್ಲಿ ಪೈರಸಿ ಬರ್ತದೆ, ವಾಟ್ ಆರ್ ಇಟ್ಸ್, ಅದೇನೇ ಹೇಳಿದ್ರು ಕೂಡ ಅದಲ್ಲ ಸ್ಕೋರಿಂಗು. ಇವಾಗ ತೆಲುಗು ಪಿಕ್ಚರ್ಗೂ ಅದೇ ಆದಂಥ ಸಮಸ್ಯೆಗಳಿದೆ, ಹಿಂದಿ ಪಿಕ್ಚರ್ಗೂ ಅದೇ ಆದಂಥ ಸಮಸ್ಯೆ ಇದೆ. ಆದರೂ ಅವಾಗ ಎಲ್ಲೋ ನುಗ್ಕೊಂಡು ಆಚೆ ಬರ್ತವೆ ಅಂದರೆ ಆ ಟ್ರೆಂಡ್ ನಮ್ಮ ಕನ್ನಡದಲ್ಲಿ ಬರಬೇಕು. ಇದರಲ್ಲಿ ಏನಂದರೆ ಪತ್ರಿಕೆಯವರು ಇರ್ಬೋದು ಅಥವಾ ನಿಮ್ಮ ಮೀಡಿಯಾದವ್ರು ಇರ್ಬೋದು, ಇತ್ತೀಚೆಗೆ ನಮಗೆ ತುಂಬ ಸಪೋರ್ಟ್ ಸಿಗ್ತಾ ಇರೋದು ನೀವೇ. ನಮಗೆ ಆವಾಗ ಒಂದು ಅರೇಂಜ್ಮೆಂಟ್ ಮಾಡ್ಬೇಕಂತಂದ್ರೆ ನಿಮಗೆ ಆದಂಥ ಒಂದು ಶೆಡ್ಯೂಲ್ ಹಾಕೋಬೇಕಿತ್ತು. ಈಗ ನಮ್ಮ ಕೈ ಹೇಳ್ತಿಲ್ಲ ನೀವು ಸಿಗ್ತಾ ಇದ್ದೀರಾ ಅನ್ನೋದೊಂದು ನಮ್ಗೆ ಒಂದು ಇದು. ನಿಮ್ಮ ಸಪೋರ್ಟಿವ್ ಇರುತ್ತಲ್ಲ, 24 ಗಂಟೆ ನಮ್ಮ ಸಪೋರ್ಟಿವ್ ಬಿಡ್ತೀರಾ, ಸಪೋರ್ಟಿವ್ ಸಿನಿಮಾಗಳಿಗೆ ಎಂಕರೇಜ್. ಇತ್ತೀಚೆಗೆ ಜನಕ್ಕೆ ಕೂತಿದ್ದ ಜಾಗದಲ್ಲಿ ಕಾಣ್ತಾ ಇದೆ ಇವತ್ತಿನ ದಿವಸ ಸಿನಿಮಾ ಇಂಡಸ್ಟ್ರಿ. ಅದಕ್ಕೆಲ್ಲ ಮೂಲ ಕಾರಣ ನೀವೇ. ಈ ಪ್ರತಿಯೊಂದು ಸಿನಿಮಾಗೆ, ನಾಟ್ ಓನ್ಲಿ ರಕ್ಕಸಪುರದಲ್ಲಿ, ಯಾವುದೇ ಸಿನಿಮಾ ಬಂದರೂ ಕೂಡ ಪ್ರತಿಯೊಂದಕ್ಕೂ ನಿಮ್ಮ ಬೆಂಬಲ ಹಿಂಗೆ ಇರಬೇಕನ್ನೋದು. ಈ ಹೊಸ ಡೈರೆಕ್ಟ್ರು ನೀವು ಕೊಡೋ ಒಂದು ಬೆಂಬಲದ ಮೇಲೇ ಆ ಡೈರೆಕ್ಟರ್ದು ಒಂದು ಬುನಾದಿ ಇದೆ. ಅವ್ರಿಗೂ ಏನಂದರೆ ಬೇರೆ ಸಿನಿಮಾಗಳಲ್ಲಿ ಮಾಡ್ಬೇಕಂದ್ರೆ ಸಾಕಷ್ಟು ಸಿನಿಮಾ ಮಾಡ್ಬೋದು. ಯಾರು ರವಿ ವರ್ಮ ಸರ್ಗೆ ಅವ್ರಿಗಿರೋ ನೆಟ್ವರ್ಕಲ್ಲಿ ತೆಲುಗು ಮಾಡ್ಬೋದು, ತಮಿಳು ಮಾಡ್ಬೋದು, ಹಿಂದಿ ಮಾಡ್ಬೋದು, ಯಾವ ಭಾಷೆ ಬೇಕಾದ್ರೆ ಅವ್ರು ಮಾಡ್ಬೋದು. ಅವ್ರಿಗಿರೋ ನೆಟ್ವರ್ಕಲ್ಲಿ ನಾನು ಕನ್ನಡದಲ್ಲೇ ಮಾಡಬೇಕು, ಕನ್ನಡದಲ್ಲೇ ಕನ್ನಡ ಸಿನಿಮಾನೇ ಮಾಡಬೇಕು ಅಂತ ಮಾಡೋದಲ್ಲ. ದುಡ್ಡನ್ನು ಎಲ್ಲಿ ಬೇಕಾದ್ರೆ ಹಾಕ್ಬೋದು ಮೇಡಮ್. ಅವ್ರದ್ದು ಒಂದು ಪ್ರೀತಿ ಇದೆಯಲ್ಲ, ನನ್ನ ಟೆಕ್ನಿಷಿಯನು ನನ್ನ ಇದು ಕನ್ನಡದಲ್ಲಿ ಮಾಡಿದ್ರೆ ನಮ್ಮ ಟೆಕ್ನಿಷಿಯನ್ ಕೆಲಸ ಕೊಡ್ಬೋದು. ನಾವು ಬೇರೆ ಭಾಷೆಯಲ್ಲಿ ಕೊಟ್ಟರೆ ನಾವು ಯಾರಿಗೂ ಕೊಡೋಕ್ಕಾಗಲ್ಲ. ನಮ್ಮ ಇಂಡಸ್ಟ್ರಿ ಬೆಳಿಬೇಕಂದ್ರೆ ನಮ್ಮ ಕನ್ನಡದವ್ರಿಗೆ ಕೊಡ್ಬೇಕು. ಆ ಒಂದು ಮೆಂಟಲ್ ಇಟ್ಕೊಂಡು ಅವ್ರು ಮಾಡಿದ್ದಾರೆ. ಆ ಎರಡು ಕನಸು ಒಬ್ಬ ಡೈರೆಕ್ಟರ್ದಿರ್ಬೋದು, ಒಬ್ಬ ನಿರ್ಮಾಪಕರದಿರ್ಬೋದು, ಭಗ್ನ ಆಗದಂಗೆ ಇದೊಂದು ಯಶಸ್ವಿಯಾಗಿ ಮಾಡಿಕೊಡೋದಕ್ಕೆ ವೀಕ್ಷಕರಲ್ಲಿ ಕೇಳ್ಕೊಡೋದು ಅಷ್ಟೇ, ಸಾರ್ವಜನಿಕರಿಗೆ ಕೇಳ್ಕೊಡೋದು. ಎಲ್ಲೂ ಪೈರಸಿಗೆ ಒಡಂಬಡಿಕೆ ತಗೊಳ್ಳದೆ ಈ ಸಿನಿಮಾ ಥಿಯೇಟ್ರಲ್ಲೇ ನೋಡಿ. ಒಳ್ಳೆ ಥ್ರಿಲ್ಲಿಂಗ್ ಅಂತೂ ಇದೆ. ನೀವು ನೋಡಿದಂಥ ಸಿನಿಮಾ ನೀವೇನು ಅಂದ್ಕೊಂಡು ಬರ್ತೀರೋ ಅದಕ್ಕಾದಂಥ ಒಂದು ಬೆಲೆ ಸಿಗುತ್ತೆ. ಅದಕ್ಕೆ ನಿಮ್ಮ ಸಪೋರ್ಟು ಸಾಕಷ್ಟು ಬೇಕು. ನ್ಯಾಷನಲ್ ಚಾನಲ್ನವ್ರಿಗೂ ನಾನು ಕೃತಜ್ಞತೆಯಿಂದ ಹೇಳ್ತೀನಿ. ನಿಮ್ಮ ಬೆಂಬಲ ಈ ಪಿಕ್ಚರ್ ಬಿಡುಗಡೆಯಾಗಿ, ಈ ಸಿನಿಮಾ ಬಿಡುಗಡೆಯಾಗಿ ಇನ್ನೂ ಒಂದಷ್ಟು ಸಕ್ಸಸ್ಫುಲ್ ಆಗಿ ಹೋಗೋವರೆಗೂ ನೀವು ನಮ್ಮ ಕೈ ಬಿಡಬೇಡಿ. ನಿರ್ಮಾಪಕರ ಪರವಾಗಿ, ನಿರ್ದೇಶಕರ ಪರವಾಗಿ ಮತ್ತು ನನ್ನ ಚಿತ್ರತಂಡದ ಪರವಾಗಿ, ಇದರಲ್ಲಿ ಮೋಹನ್ ಬಿ ಕೆರೆ ಇರ್ಬೋದು, KM ಪ್ರಕಾಶ್ ಇರ್ಬೋದು, ನಮ್ಮ ಡೈಲಾಗ್ ರೈಟರ್ ನಮ್ಮ ಕ್ರಾಂತಿ ಕುಮಾರ್ ಇರ್ಬೋದು, ಇವರೆಲ್ಲರೂ, ವಿಲಿಯಮ್ ಅವರು, ಇವರೆಲ್ಲ ಸೇರಾದ್ಮೇಲೆ ಒಂದೊಂದು ಸಿನಿಮಾ ಆಗಿದೆ. ಇದಕ್ಕೆ ಬೆಂಬಲ ಸೂಚಿಸಬೇಕಾದ ನೀವು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಫೆಬ್ರವರಿ 6ನೇ ತಾರೀಕು ರಕ್ಕಸಪುರದಳು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನೀವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನ್ಯಾಷನಲ್ ಟಿವಿ ನೋಡ್ತಾ ಇರಿ. ಧನ್ಯವಾದಗಳು.